ಅಣ್ಣ, ಅದು ನಮ್ಮೂರು ಚಾಮರಾಜನಗರ. ನಾನು ಊರಿಗೆ ಹೋಗೋಣ ಅಂತ ಹೊರಟಿದ್ದೆ, ಆದರೆ ಕಳ್ಳರು ಬಂದು ನನ್ನ ದುಡ್ಡನ್ನ ಕಿತ್ಕೊಂಡು ಹೊರಟೋದ್ರು. ದಯವಿಟ್ಟು ಒಂದು ಸ್ವಲ್ಪ ದುಡ್ಡು ಸಹಾಯ ಮಾಡ್ತೀರಾ? ದುಡ್ಡ? ನಾವು ದುಡ್ಡು ಗಿಟ್ಟು ಕೊಡೋದಿಲ್ಲಮ್ಮ. ನೋಡಮ್ಮ, ಬೇಕಾದರೆ ಬನ್ನು ಟೀ ಹೇಳ್ತೀನಿ, ಕುಡ್ಕೊಂಡು ಹೋಯ್ತಾ ಇರು. ಅಣ್ಣ, ನನ್ಗದೆಲ್ಲ ಬೇಡ ಅಣ್ಣ. ಒಂದು ಸ್ವಲ್ಪ ದುಡ್ಡಿದ್ರೆ ಕೊಡಿ ಸಾಕು. ದುಡ್ಡಿಲ್ಲ ಅಂತ ಹೇಳಿದ್ನಲ್ಲಮ್ಮ, ಹೋಗಮ್ಮ. ಏನೋ ಸೀನಾ, ಇವತ್ತಿನ ಬಡ್ಡಿ ಕಾಸು ಬಂದಿಲ್ವಲ್ಲ ಇನ್ನ? ಅಣ್ಣ, ಇವತ್ತು ಸ್ವಲ್ಪ ವ್ಯಾಪಾರ ಡಲ್ ಇದೆನಾ? ಇವತ್ತೊಂದು ಸೇರಿ ನಾಳೆ ಕೊಡ್ತೀನಣ್ಣ. ಈಡವೆಲ್ಲ ಬೇಡ, ಇವತ್ತಿನ ಬಡ್ಡಿ ಇವತ್ತೇ ಕೊಡಬೇಕು, ಇಲ್ಲ ಅಂದ್ರೆ ಅಸಲು ಸೇರಿಸ್ಕೊಡ್ಬೇಕಾಗ್ತದೆ. ಹಂಗೆ ಅನ್ಬೇಡಿ ಅಣ್ಣ. ಇವಾಗ ಎಲ್ಲಿಂದ ಬಂತು? ಸ್ವಲ್ಪ ಆಗಿತ್ತಣ್ಣ. ಬಿಟ್ರೆ ಗಂಟಿಗೆ ಕತ್ರಿ ಹಾಕ್ಬಿಡ್ತೀಯ ನೀನು. ಅಣ್ಣ, ಒಂದು ನಿಮಿಷ ಅಣ್ಣ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಣ್ಣ. ಸಹಾಯನ? ಏನ್ ಸಹಾಯನಮ್ಮ? ಅಣ್ಣ, ಅದು ನಮ್ಮೂರು ಚಾಮರಾಜನಗರ. ನಾನು ಊರಿಗೆ ಹೋಗೋಣ ಅಂತ ಹೋಗ್ತಿರುವಾಗ ಯಾರೋ ಕಳ್ಳರು ನನ್ನ ಬ್ಯಾಗ್ನ ಕದ್ಕೊಂಡು ಹೊರಟೋಗಿದ್ದಾರೆ ಅಣ್ಣ. ಅದರಲ್ಲಿ ದುಡ್ಡು, ನನ್ನ ಫೋನು, ಬಟ್ಟೆ ಎಲ್ಲ ಇತ್ತು. ಈಗ ಅದ್ಯಾವುದು ನನ್ನ ಹತ್ರ ಇಲ್ಲ. ಅದಕ್ಕೆ ಊರಿಗೆ ಹೋಗೋದಕ್ಕೆ ಬಸ್ ಚಾರ್ಜ್ ಕೊಡಿ ಅಣ್ಣ. ಊರಿಗೆ ಹೋದ ತಕ್ಷಣ ನಿಮ್ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ ಅಣ್ಣ. ಅಲ್ಲಮ್ಮ, ಕಣ್ಮುಂದೆ ಇರೋರೇ ದುಡ್ಡು ತಗೊಂಡು ಸತಾಯಿಸ್ತಾರೆ. ಇನ್ ನೀವು ಯಾವ್ದೋ ಊರು, ನಿಮಗ್ ದುಡ್ಡು ಕೊಟ್ಬಿಟ್ಟು ಎಲ್ಲಿ ಅಂತ ಹುಡುಕಿದ ನಿಮ್ಮನ್ನ? ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಣ್ಣ. ನಾನು ಊರಿಗೆ ಹೋಗಿದ ತಕ್ಷಣ ನಿಮ್ ದುಡ್ಡನ್ನ ತಲುಪಿಸ್ತೀನಿ. ನಿಮ್ ಅಡ್ರೆಸ್ಸು, ಫೋನ್ ನಂಬರು ಕೊಡಿ ಅಣ್ಣ. ಆ ತಾಯಿ ದುರ್ಗಮ್ಮನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನು ನಿಮ್ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ಒಂದು 500 ರೂಪಾಯಿ ಇದ್ರೆ ಕೊಡಿ ಅಣ್ಣ, ನಾನು ಮೋಸ ಮಾಡಲ್ಲ. ಏನೋ 500 ರೂಪಾಯ? ದಯವಿಟ್ಟು ಸಹಾಯ ಮಾಡಿ ಅಣ್ಣ. ಸರಿ, ದುಡ್ಡು ಕೊಡ್ತೀನಿ, ನಾ ಹೇಳ್ದಾಗ ಮಾಡ್ತೀಯಾ? ಅಯ್ಯಯ್ಯೋ, ಭಯ ಪಡ್ಬೇಡಮ್ಮ, ನಾನು ಆ ಥರದ ವ್ಯಕ್ತಿ ಅಲ್ಲ. ನಾನು ಪಕ್ಕಾ ವ್ಯವಹಾರಸ್ಥ. ನಿನಗೆ ದುಡ್ಡು ಬೇಕು ಅಂದ್ರೆ ನಿನ್ ಕುತ್ತಿಗೆಯಲ್ಲಿರೋ ತಾಳಿ ಕೊಡು, ದುಡ್ಡು ಕೊಡ್ತೀನಿ. $500 ಅಲ್ಲ, 5,000 ಬೇಕಾದ್ರೆ ಕೊಡ್ತೀನಿ. ಆಮೇಲೆ ನೀನು ದುಡ್ಡು ಕೊಟ್ಟು ನೀನು ತಾಳಿ ಬಿಡಿಸ್ಕೊಂಡು ಹೋಗು. ಏನಣ್ಣ, ತಾಳಿ ಕೇಳ್ತಿದ್ಯಾ? ತಪ್ಪಲ್ವಾ? ಏಯ್, ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೋ. ಸುಮ್ಮನೆ ದುಡ್ಡು ಕೊಡೋಕೆ ನಾನೇನು ನಮ್ಮ ಮನೆ ಹಿತ್ತಲ್ಲಿ ಗಿಡ ಹಾಕಿಲ್ಲ. ಏನಮ್ಮ, ತಾಳಿ ಕೊಟ್ಟು ದುಡ್ಡು ತಗೋ. ನೋಡಿದ್ರೆ ಹೊಸ ತಾಳಿ ಸರ ಅನ್ಸುತ್ತೆ. ಬೇಕಾದ್ರೆ 10,000 ಕೊಡ್ತೀನಿ, ತಗೊಡು.